ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಹಂಪಿಯ ಕೃಷ್ಣ ದೇವಾಲಯದಲ್ಲಿದ್ದೇವೆ. ಬನ್ನಿ ಹಂಪಿಯ ಕೃಷ್ಣ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಂಪಿಯ ಮಹಾದ್ವಾರವು ಶ್ರೀಕೃಷ್ಣನ ಹೇಗೆ ದೇವಾಲಯ ಇದೆ ಎಂದು ತಿಳಿಸಿಕೊಡುತ್ತದೆ. ಮತ್ತು ಶ್ರೀಕೃಷ್ಣ ದೇವಾಲಯದ ಮುಂದುಗಡೆ ತುಳಸಿ ಕಟ್ಟೆ ಹಾಗೂ ದೀಪದ ಸ್ತಂಭವನ್ನು ನೋಡಬಹುದು. ಹಾಗೆ ಮುಂದುಗಡೆ ಹೋದರೆ ಗರ್ಭಗುಡಿಯ ಮುಂಭಾಗ ಸುಮಾರು 25ಕ್ಕೂ ಹೆಚ್ಚು ಸ್ತಂಭಗಳನ್ನು ಹೊಂದಿದೆ. ಹಾಗೂ ಪ್ರತಿ ಸ್ತಂಭದಲ್ಲೂ ಶ್ರೀಕೃಷ್ಣನ ಸಂಬಂಧಪಟ್ಟಿರುವಂತಹ ಎಲ್ಲ ರೀತಿಯ ಚಿತ್ರಗಳನ್ನು ನಾವು ನೋಡಬಹುದು. ಹಾಗೆ ಮೇಲ್ಭಾಗದಲ್ಲಿ ನೋಡಿದರೆ ಕಲ್ಲಿನಲ್ಲಿ ಕೆತ್ತಿರುವಂತಹ ಗಾಲಿ ಚಿತ್ರ ಹಾಗೆ ಗರ್ಭಗುಡಿ ಒಳಗಡೆ ಹೋದರೆ ಸುಮಾರು 6 ಸ್ತಂಭಗಳಿಂದ ನಿರ್ಮಾಣಗೊಂಡಿರುವಂತಹ ಈ ಗರ್ಭಗುಡಿ ದೇವಸ್ಥಾನವು ಮತ್ತು ಮುಂದುಗಡೆ ಹೋದಂತೆ ಶ್ರೀಕೃಷ್ಣನ ದೇವಸ್ಥಾನವನ್ನು ನಾವು ನೋಡಬಹುದು. ಆದರೆ ಅಲ್ಲಿ ಯಾವುದೇ ರೀತಿಯ ಮೂರ್ತಿಗಳಿಲ್ಲ. ಹಾಗೆ ನಾವು ಹೊರಬಂದು ಕೃಷ್ಣ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ದೇವಾಲಯವು ವಿಶಾಲವಾಗಿದ್ದು ಇದು ಕ್ರಿಸ್ತಕ 1513ರಲ್ಲಿ ಕೃಷ್ಣ ದೇವರಾಯನು ಕಟ್ಟಿಸಿದ್ದಾನೆ. ತುಂಬ ಭವ್ಯವಾದ ದೇವಾಲಯವಾಗಿದೆ. ಈ ದೇವಾಲಯವು ಬಜಾರು ಮತ್ತು ಪೂರ್ವ ಭಾಗದಲ್ಲಿ ಪುಷ್ಕರಣಿಯನ್ನು ಸಹ ಇದು ಹೊಂದಿದೆ. ಇದನ್ನು ಒರಿಸ್ಸಾ ದಂಡಯಾತ್ರೆಯಲ್ಲಿ ಗೆದ್ದ ಕಾರಣ ಕೃಷ್ಣದೇವರಾಯನು ಈ ಕೃಷ್ಣ ದೇವಾಲಯವನ್ನು ಕಟ್ಟಿಸಿದ್ದಾನೆ ಮತ್ತು ಇದರ ಮೇಲೆ ಗಾರೆಯ ಮೂಲಕ ಶಿಲ್ಪಕಲೆಯನ್ನು ಕೆತ್ತಿಸಿದ್ದಾನೆ. ಹಾಗೆ ಮುಂದಕ್ಕೆ ಹೋದರೆ ನಾವು ನೋಡಬಹುದು ವಿಶಾಲವಾದಂತಹ ಮಂಟಪಗಳನ್ನು. ಮತ್ತು ಈ ಕೃಷ್ಣ ದೇವಾಲಯಕ್ಕೆ 3 ದೊಡ್ಡದಾದಂತಹ ದ್ವಾರ ಬಾಗಿಲಿದ್ದು ಮತ್ತು ವಿಶಾಲವಾದಂತಹ ಮಂಟಪವನ್ನು ಸಹ ಇದು ಹೊಂದಿದೆ. ಹಾಗೆ ಬಂದರೆ ನಾವು ಹಲವಾರು ಚಿತ್ರಗಳನ್ನು ನೋಡಬಹುದು ಸ್ತಂಭಗಳು. ಹಾಗೂ ನಾವು ಕೃಷ್ಣ ದೇವಾಲಯದ ಮುಂದುಗಡೆ ಬಂದರೆ ಕೃಷ್ಣ ಬಜಾರನ್ನು ನಾವು ನೋಡಬಹುದು. ಅಂದರೆ ಶ್ರೀಕೃಷ್ಣ ದೇವರಾಯನು 1513ರಲ್ಲಿ ಒರಿಸ್ಸಾ ದಂಡಯಾತ್ರೆ ಗೆದ್ದ ನಂತರ ಕಟ್ಟಿಸಿರುವಂತಹ ಈ ಬಜಾರ್. ಇಲ್ಲಿ ಸೋಮವಾರದಂದು ಸಂತೆ ನಡೆಯುತ್ತಿತ್ತು. ಇಲ್ಲಿ ದಿವಸಿ ಪದಾರ್ಥಗಳನ್ನು ಮಾರುತ್ತಿದ್ದರು ಎಂದು ನಮಗೆ ತಿಳಿದು ಬರುತ್ತದೆ. ಇದು ಸುಮಾರು 1 ಕಿಲೋಮೀಟರ್ ವಿಸ್ತಾರದಲ್ಲಿ ಹಬ್ಬಿದ್ದು ಇದು ಹೇಗೆ ಮಾರುಕಟ್ಟೆ ಇತ್ತು ಮತ್ತು ಹೇಗೆ ನಡೆಯುತ್ತಿತ್ತು ನಮಗೆ ತಿಳಿದು ಬರುತ್ತದೆ. ಹಾಗೂ ಈ ಕೃಷ್ಣ ದೇವಾಲಯವು ಪುಷ್ಕರಣಿಯನ್ನು ಸಹ ಹೊಂದಿದೆ. ಹಾಗೂ ಇನ್ನು ಪುಷ್ಕರಣಿ ಹೊಂದಿದೆ ಮತ್ತು ಹಲವಾರು ವಿಶೇಷತೆಗಳನ್ನು ಹೊಂದಿದೆ. ಬನ್ನಿ ನೋಡೋಣ ಅದು ಪುಷ್ಕರಣಿ ಹೇಗಿದೆ ಶ್ರೀಕೃಷ್ಣ ದೇವಾಲಯದಿಂದ. ಈ ಪುಷ್ಕರಣಿ ತುಂಬ ವಿಶಾಲವಾಗಿದ್ದು ಮತ್ತು ಭವ್ಯವಾಗಿದ್ದು ಸುತ್ತಲೂ ಮಂಟಪಗಳನ್ನು ಹೊಂದಿದೆ. ಪುಷ್ಕರಣಿ ಅಂದರೆ ಏನಂತ ನಂಗೆ ಗೊತ್ತಿಲ್ಲ, ಬಟ್ ಹಾಗೆ ನಿಮಗೆಲ್ಲ ತೋರಿಸ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತೇಳಿ. ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಹೇಳಿ. ಇದು ಇಲ್ಲಿಯ ಶಾಸನವಾಗಿದೆ.